ಈಗ ಪ್ರಳಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಹೌದು, ಪ್ರಳಯ, ಅದರಲ್ಲಿ ಮೂರು ರೀತಿಯ ಪ್ರಳಯ ಇದೆ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ ಮತ್ತು ಆತ್ಯಂತಿಕ ಪ್ರಳಯ ಎಂಬುದಾಗಿ. ಹೌದು, ಪ್ರಳಯ, ನಿತ್ಯ ಪ್ರಳಯ ಅಂದರೆ ನಿತ್ಯವೂ ಆಗುತ್ತಾ ಇರುತ್ತದೆ. ಭೂಕಂಪ ಆಗುತ್ತದೆ, ಜ್ವಾಲಾಮುಖಿ ಆಗುತ್ತದೆ, ಪ್ರವಾಹ ಆಗುತ್ತದೆ, ಬರಗಾಲ ಆಗುತ್ತದೆ. ಇವು ನಿತ್ಯವೂ ಆಗಿಂದಾಗೆ ಆಗ್ತಾನೆ. ನೈಮಿತ್ತಿಕ ಪ್ರಳಯ ಅದು ಸುಮಾರು 1,000 ವರ್ಷ, 1,000 ಬಾರಿ 4 ಏನು ನಾವು ಕಲ್ಪ ಅಂತ ಕರಿತೀವಿ ಮತ್ತು ತ್ರೇತಾಯುಗ, 4 ಯುಗಗಳು ಮುಕ್ತಾಯವಾಗಿ ಅಂಥ 4 ಯುಗಗಳು 1000 ಬಾರಿ ಮುಕ್ತಾಯವಾದಾಗ ಈ ಒಂದು ಯಾವುದು ಎರಡನೇ ಪ್ರಮುಖವಾದಂಥ ನೈಮಿತ್ತಿಕ ಪ್ರಳಯ ಬರುತ್ತದೆ. ಅದು ಆಗ 7 ಸೂರ್ಯರು ಬರುತ್ತಾರೆ, ಭೂಮಿ ಸುಟ್ಟು ಹೋಗುತ್ತದೆ, ನೀರೆಲ್ಲ ಖಾಲಿಯಾಗುತ್ತದೆ. ನೀರೆಲ್ಲ ಖಾಲಿಯಾಗಿ 7 ಸೂರ್ಯರು ಉತ್ಪತ್ತಿಯಾಗಿ ಭೂಮಿಯೆಲ್ಲ ಸುಟ್ಟು ಭಸ್ಮವಾಗುತ್ತದೆ ಎಂಬುವಂತಾಗಿ ಹೇಳುತ್ತದೆ. ಕೊನೆಯದು ಒಂದು ಇದು ಪ್ರಕಾರ ಬ್ರಹ್ಮನಿಗೆ ಭಾಳಷ್ಟು, ಬ್ರಹ್ಮನ ವರ್ಷದಲ್ಲಿ ಅರ್ಧ ಆಯುಷ್ಯ ಆದಾಗ ಪ್ರಳಯ ಆಗುತ್ತದೆ. 430 ಕೋಟಿ ರೂಪಾಯಿ, ಅಂದರೆ ವರ್ಷಗಳು, ರೂಪಾಯಿ ಅಲ್ಲ, ವರ್ಷಗಳು. 432 ಕೋಟಿ ವರ್ಷಗಳಾದಾಗ ಆಗ ಪ್ರಳಯ ಆಗುತ್ತದೆ ಎಂಬುದಾಗಿ ಹೇಳಲಾದುದಾಗಿದೆ. ಈ ಒಂದು ಪ್ರಳಯದಲ್ಲಿ ಮತ್ತೊಮ್ಮೆ ಆಳವಾಗಿ ಯೋಚನೆ ಮಾಡಿದಾಗ ಇಲ್ಲಿ ಏನು ಕಾಣುತ್ತದೆ? ಇಲ್ಲಿ ಸೃಷ್ಟಿ ಭಾಳ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಸ್ಥಿತಿ, ನಂತರ ಮೊದಲನೆಯದು ಸೃಷ್ಟಿ, ಸ್ಥಿತಿ, ನಂತರ ಲಯವೇ ಪ್ರಳಯ ಅಂತ ಕರಿತಿದ್ದೇವೆ. ಈ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಲಯ ಅಂತ ಕರೆದವಲ್ಲ, ಈ ಮೂರೂ ಚೇತನ ಯಾವುದು? ಒಂದೇ ಚೇತನ, ಒಂದೇ ಮಹಾಶಕ್ತಿಯು ಈ 3 ರೂಪಗಳನ್ನು ಪಡೆದು ಒಂದು ಶಕ್ತಿ, ಮಹಾಶಕ್ತಿಯು ಪೃಥ್ವಿಯನ್ನು ಅಥವಾ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತದೆ. ಮತ್ತು ಇನ್ನೊಂದು ಶಕ್ತಿಯು ಈ ಬ್ರಹ್ಮಾಂಡದಲ್ಲಿರುವಂಥ ಈ ಜೀವಜಂತುಗಳ ಆಡಳಿತ ನಡೆಸುತ್ತದೆ. ಅದಕ್ಕೆ ನಾವು ಈಗಾಗಲೇ ಹೇಳಿರುವಂತೆ ಪ್ರಳಯ ಆದ ಮೇಲೆ ಅದರ ಆಡಳಿತ ಅಂತ ಕರೆದು, ಸ್ಥಿತಿ ಅಂತ ಕರೆದ್ವಿ. ಕೊನೆಯದಾಗಿ ಅದರ ಪಾಪಗಳನ್ನೆಲ್ಲ ಸರ್ವನಾಶ ಮಾಡೋದು, ಅದಕ್ಕೆ ಲಯ ಅಂತ ಕರೆದ್ವಿ, ಪ್ರಳಯ. ಹೀಗಾಗಿ ಈ ಮೂರು ಇವೆಲ್ಲವುಗಳು ಮೂರರಿಂದ ಆಗುವುದಿಲ್ಲ, ಒಬ್ಬನಿಂದ ಆಗುತ್ತದೆ. 3ರಿಂದ ಆಗುವುದಕ್ಕೆ ನಾವು ತ್ರಿಮೂರ್ತಿಗಳು ಅಂತ ಕರಿತೇವೆ. ಆ ತ್ರಿಮೂರ್ತಿಗಳೆಲ್ಲರೂ ಒಬ್ಬನೇ ಆದುದಾಗಿದ್ದಾನೆ. ಹೀಗೆ ಇವರಿಂದೆಲ್ಲ ಆಗುತ್ತಿದೆಯಲ್ಲ ಈ ಪ್ರಳಯ. ಈ ಪ್ರಳಯದ ಹಿನ್ನೆಲೆಯಲ್ಲಿ ನಾವು ಏನು ಕಾಣ್ತಾ ಇದ್ದೇವೆ? ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೊಸ ರೂಪವನ್ನು, ಹೊಸ ಆಕಾಂಕ್ಷೆಗಳನ್ನು, ಹೊಸ ಚೇತನಗಳನ್ನು, ಹೊಸ ಶಕ್ತಿಗಳನ್ನು ಪಡೆದುಕೊಳ್ಳಬೇಕಾದುದಾಗುತ್ತದೆ. ಈಗ ಪಡೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಮಗೂ ಸಹ ಈ ಒಂದು ಜನ್ಮ ತಾತ್ಕಾಲಿಕವಾದುದು. ಏಕೆಂದರೆ ಪ್ರಳಯ ಅಂದಾಗ ನಾಶ ಅಥವಾ ಸಂಪೂರ್ಣ ಕೊನೆಯೇ ಅದು. ಹೀಗಾಗಿ ಹುಟ್ಟು ಮತ್ತು ಸಾವಿನ ನಡುವೆ ಇರುವಂಥ ಕಾಲವೇ ನಮ್ಮ ಒಂದು ಕಾಲವಾದುದಾಗಿದೆ. ಆ ಒಂದು ಸೀಮಿತ ಕಾಲ, ಕ್ಷಣಿಕ ಕಾಲ, ಆ ಕ್ಷಣಿಕ ಕಾಲವನ್ನು ನಾವು ಮರೆಯುತ್ತಾ ಇದ್ದೇವೆ. ನಾವು ಭಾಳ ಅನಂತವಾಗಿ ಜೀವಿಸುತ್ತೇವೆ, ಶಾಶ್ವತವಾಗಿ ಜೀವಿಸುತ್ತಾ ಭ್ರಮೆಯಲ್ಲಿ ಇದ್ದೇವೆ. ಹೀಗಾಗಿ ಈ ಪ್ರಳಯ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಆ ಒಂದು ಕ್ಷಣಿಕ ಕಾಲ ಏನು, ಸೃಷ್ಟಿ ಮತ್ತು ಲಯದ ನಡುವೆ ಇರಬಹುದಂಥ ಕಾಲ ಏನು ಬದುಕುತ್ತೇವೆ, ಅದು ಗುಳ್ಳೆ ಈಗ ಹುಟ್ಟುತ್ತದೆ, ಸ್ವಲ್ಪ ದೂರ ನಡೆಯುತ್ತದೆ, ಕ್ಷಣದಲ್ಲಿ ಪಟ್ ಅಂತ ಒಡೆದು ನಾಶವಾಗುತ್ತದೆ. ಹಾಗೆ ನಮ್ಮ ಜೀವ ಅಷ್ಟೇ, ಈಗ ಹುಟ್ಟಿದ್ದೇವೆ, ಸ್ವಲ್ಪ ಇಲ್ಲಿ ಜೀವಿಸುತ್ತೇವೆ, ನಂತರ ಪ್ರಾಣ ಹೋಗುತ್ತದೆ. ಈ ಒಂದು 3 ರೂಪಗಳಲ್ಲಿ, ಆಕಾರಗಳಲ್ಲಿ, ಚಕ್ರಗಳಲ್ಲಿ ಈ ಪ್ರಳಯ ಸುತ್ತುತ್ತಾ ಇರುತ್ತದೆ. ಹೀಗಾಗಿ ಇಂಥ ಒಂದು ಪ್ರಳಯದ ವಿಷಯಗಳು ಎಲ್ಲರಿಗೂ ಅತ್ಯವಶ್ಯಕವಾದುದಾಗಿದೆ. ಈ ವಿಚಾರಗಳನ್ನು ಅರಿತುಕೊಳ್ಳುವುದು ಮುಖ್ಯವಾದುದಾಗಿದೆ. ನಾವುಗಳು ಸಹ ನಾಶವಾಗಬಾರದು. ನಾಶವಾಗದಿರೋಕ್ಕೆ ಈಗಿರುವಂಥ ಒಂದು ವರ್ತಮಾನ ಕಾಲದ ಈ ಕಾಲಾವಧಿಯನ್ನು, ಬದುಕನ್ನು ನಾವು ಅತ್ಯುತ್ತಮವಾಗಿ, ಸುಂದರವಾಗಿ ಬದುಕೋಣ. ಎಲ್ಲರಿಗೂ ಬದುಕಲಿಕ್ಕೆ ಬಿಡೋಣ. ನಮಸ್ಕಾರ.